ಯಾರೋ ಒಬ್ಬರು ಬುದ್ಧರನ್ನು ಕೇಳಿದರು, ಜ್ಞಾನೋದಯಕ್ಕೆ ಸುಲಭವಾದ ಮಾರ್ಗ ಯಾವುದು? ಬುದ್ಧರು ಹೇಳಿದರು, ನೀನು ಸುಲಭವಾದುದನ್ನು ಹುಡುಕುವ ಕ್ಷಣದಲ್ಲೇ ನೀನು ಕಷ್ಟವಾದುದನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯೆ. ಏಕೆಂದರೆ ಆರಾಮ, ಸರಳ ಮಾರ್ಗ, ಫಲ ಬಯಸುವ ಮನಸ್ಸೇ ಜಾಗೃತಿಯನ್ನು ತಡೆಯುವ ಮನಸ್ಸಾಗಿದೆ. ಜ್ಞಾನೋದಯವು ಪ್ರಯತ್ನದ ಫಲವಲ್ಲ, ಅದು ಯಾವುದೋ ಮಾರ್ಗದ ಅಂತ್ಯವೂ ಅಲ್ಲ, ಅದು ಎಲ್ಲಾ ಮಾರ್ಗಗಳ ಅಂತ್ಯ. ಹುಡುಕುವವನು ಹುಡುಕುವುದನ್ನು ನಿಲ್ಲಿಸುವಾಗ ಅದು ಆರಂಭವಾಗುತ್ತದೆ. ಬುದ್ಧರು ಹೇಳಿದರು, ನೋಡು, ಕೇವಲ ನೋಡು. ನಿನ್ನ ಆಸೆಗಳು, ನಿನ್ನ ಭಯಗಳು, ನಿನ್ನ ಮಹತ್ವಾಕಾಂಕ್ಷೆಗಳು, ಅವುಗಳನ್ನು ಬದಲಿಸಲು ಯತ್ನಿಸದೆ, ಅವುಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸದೆ, ಕೇವಲ ಮೌನವಾಗಿ ಅವನ್ನು ಗಮನಿಸು. ಆ ಮೌನದ ಅವಲೋಕನದಲ್ಲಿ ಸ್ವ ಎಂಬುದು, ಹುಡುಕುವವನು ಎಂಬುದೇ ಅಳಿದು ಹೋಗುತ್ತದೆ. ಹುಡುಕುವವನು ಇಲ್ಲದಾಗ ಉಳಿಯುವುದು ಶುದ್ಧ ಸ್ಪಷ್ಟತೆ, ಎಂದಿಗೂ ಇದ್ದ ಬೆಳಕು, ಕೇವಲ ಕಾಣಲು ಕಾಯುತ್ತಿದ್ದ ಬೆಳಕು.